ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಏನಪ್ಪಾ ಅಂದ್ರೆ ಡಿಸೆಂಬರ್ 1-12-2025 ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಎದ್ದಿದ್ದಾರೆ. ಏನಪ್ಪಾ ರೀಸನ್ ಅಂತ ನೋಡೋದಾದ್ರೆ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗ್ತಿಲ್ಲ. ಇವಾಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆಗಿರ್ಲಿ ಯಾವುದೇ ಊರಲ್ಲಿ ಆಗಿರ್ಲಿ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಎದ್ದಿದ್ದಾರೆ ಅಂದ್ರೆ ಒಂದೇ ರೀಸನ್. ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗ್ತಾನೆ ಇಲ್ಲ ಅನ್ನೋದೇ ಆಗಿರುತ್ತೆ. ಇವಾಗ ಇದನ್ನ ಪ್ರತಿಭಟನೆ ತಿಳಿದ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ವಿದ್ಯಾರ್ಥಿಗಳ ಮನವೊಲಿಸಿ ಅವ್ರಿಗೆ ಆಶ್ವಾಸನೋ ಪರಿಹಾರನೋ ನೀಡಬೇಕಾಗಿತ್ತು. ಬಟ್ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಏಕೈಕ ಆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿಸಿದೆ. ಇವಾಗ ಆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿಸೋ ಅವಶ್ಯಕತೆ ಇರ್ಲಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ತಮ್ಮ ತಂದೆ ತಾಯಿ ಮನೆ ಮಠ ಎಲ್ಲಾ ಬಿಟ್ಟು ಯಾವ್ದೋ ಒಂದು ಊರಿಗೆ ಬಂದು ಬಾಡಿಗೆ ರೂಮ್ ಅಥವಾ PG ನೋಡ್ಕೊಂಡು ಕೆಲ್ಸದ ಜೊತೆಗೆ ಓದ್ಕೊಂಡು ಸರ್ಕಾರಿ ಹುದ್ದೆ ತಗೋಬೇಕಂತ ಕನ್ಸ್ ಕಟ್ಕೊಂಡ್ ಬಂದಿರ್ತಾರಲ್ಲ ಆ ತಪ್ಪ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿರೋದು. ಏನಕ್ಕೆ ಅರೆಸ್ಟ್ ಮಾಡಿದ್ರೆ ಗೊತ್ತಾಗ್ತಿಲ್ಲ. ಇವಾಗ ನೋಡಿ ನಮ್ಮ ರಾಜ್ಯದಲ್ಲಿ ಯಾರಿಗೇ ಏನೋ ತೊಂದ್ರೆ ಆದ್ರೂ ಅದು ಸರ್ಕಾರ ಗಮನಕ್ಕೆ ತರಬೇಕು, ಇಲ್ಲ ಸರ್ಕಾರ ಮುಂದಿಡ್ಬೇಕು. ಆ ಬೇಡಿಕೆಗಳನ್ನ ಈಡೇರಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅಲ್ವಾ? ಅದನ್ನ ಬಿಟ್ಟು ಏಕೈಕ ಅವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರನ್ನ ಲೈಫ್ನ ಸ್ಪಾಯಿಲ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಆಯ್ತಾ? ಇವಾಗ ಸರ್ಕಾರ ಒಂದ್ ತಪ್ಪು ಮುಚ್ಚಿಡಕ್ ಹೋಗಿ ಮತ್ತೆ ಪದೇ 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 ತಪ್ಪು ಮಾಡ್ತಾನೆ ಬಂದಿದೆ. ಇವಾಗ ಒಳ ಮೀಸಲಾತಿಲೂ ತಪ್ಪಾಯ್ತು, ವಯೋಮಿತಿ ಸಡಿಲಿಕೆಯಲ್ಲೂ ಸಹ ಹಾಗೆ ಆಯ್ತು. ಇವಾಗ ನೋಡಿದ್ರೆ ನೇಮಕಾತಿಗಳಲ್ಲೂ ಎಡುತ್ತಾ ಬಂದಿದೆ. ಇವಾಗ ಇದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳ್ತೀನಿ ಸರ್ಕಾರ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಾಗುತ್ತೆ, ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಂತ ನೋಡೋಣ. ಥ್ಯಾಂಕ್ ಯು.